ಈ ಥರ ನೀವು ಆಫಲ್ಲಿ ಇಟ್ಕೊಂಡು ಈ ಥರ ಫಿಕ್ಸ್ ಮಾಡ್ಕೊಳ್ಳಿ, ಇದು ಆನ್ ಮಾಡ್ಕೊಳ್ಳಿ. ಇದು ನಿಮಗೆ ಪರ್ಮನೆಂಟ್ ಆನ್ ಪರ್ಮನೆಂಟ್ ಲಾಕ್ ಇದೆ. ನೀವು ರೆಗ್ಯುಲೇಟರ್ಗೆ ಯಾವ ಥರ ಫಿಕ್ಸ್ ಮಾಡ್ತೀರೋ ಅದೇ ಥರ ಸೇಮ್ ಫಿಕ್ಸ್ ಮಾಡ್ಕೊಳ್ಳಿ, ಫಿಕ್ಸ್ ಮಾಡಿ ಆನ್ ಮಾಡ್ಕೊಳ್ಳಿ. ಇಲ್ಲೇ ನಮ್ಮ ನಾರ್ಮಲ್ ರೆಗ್ಯುಲೇಟರ್ ಫಿಕ್ಸ್ ಮಾಡಿ ಆನ್ ಮಾಡಿದ ತಕ್ಷಣ ಇಲ್ಲಿ ಏನಾಗುತ್ತೆ ಅಂದರೆ ಸ್ಟೋವ್ ಆನ್ ಆಗುತ್ತೆ. ಇವಾಗ ನೋಡಿ ಇಲ್ಲಿ ಸ್ಟೋವ್ ಆನ್ ಆಗಲ್ಲ. ನೀವು ಫಿಕ್ಸ್ ಮಾಡಿ ಆನ್ ಮಾಡಿದ ತಕ್ಷಣ ಇಲ್ಲೊಂದು ಪ್ರೆಷರ್ ಡೈಲ್ ಬಟನ್ ಇದೆ. ಈ ಡೈಲ್ ಬಟನ್ 2 ಟೈಮ್ ಪ್ರೆಸ್ ಮಾಡೋಕೆ ನೀವು ಅವಾಗಿಲ್ಲ ನಿಮಗೆ ಗ್ಯಾಸ್ ಸಪ್ಲೈ ಸಿಗುತ್ತೆ. ಇದು 2 ಟೈಮ್ ಪ್ರೆಸ್ ಮಾಡ್ಕೊಂಡು ನೀವು ಸಿಲಿಂಡ್ರಿಂದ ಸಿಲಿಂಡರ್ ಚೇಂಜ್ ಮಾಡಿದೆ ಮಾತ್ರ ನೀವು ದಿನಾಲು ಪ್ರೆಸ್ ಮಾಡೋದಕ್ಕಾಗಿಲ್ಲ. ಇದನ್ನು ಈ ಥರ ಸ್ಟೋವ್ ಯೂಸ್ ಮಾಡ್ತಿರ್ಬೇಕಾದ್ರೆ ಅತಿ ಹೆಚ್ಚು ಲೀಕೇಜಸ್ ಆಗೋದು ಇದೇ ಚಾನ್ಸಲ್ಲಿ. ಇಲ್ಲಿ ಹೀಟ್ ಪರ್ಮಿಷನ್ ಆಗಿ ಟ್ಯೂಬ್ ಕಳಿಸಿ ಬಿದ್ದರೆ ಏನಾಗುತ್ತೆ, ನಮ್ಮ ನಾರ್ಮಲ್ ರೆಗ್ಯುಲೇಟರ್ ಏನಾಗುತ್ತೆ, ಆಟೋಮೆಟಿಕ್ ಗ್ಯಾಸ್ ಆಚೆಗೆ ಬರುತ್ತೆ, ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ. ಸೊ ಇವಾಗ ಇಲ್ಲೇ ಫೈರ್ ಇದೆ, ಇವಾಗ ನೋಡಿ ಟ್ಯೂಬನ್ನೇ ಕಳಿಸ್ತೀವಿ. ಆಟೋಮೆಟಿಕ್ ಆಫ್ ಆಗಿರುತ್ತಾ? ಇದು ಆಟೋಮೆಟಿಕ್ ಆಗಿ ಆಫ್ ಆಗಿದೆ, ಆಟೋಮೆಟಿಕ್ ಆಫ್ ಆಗಿ ಉರಿತಾ ಇದೆಯಲ್ಲ ನೋಡಿ, ಇಲ್ಲಿ ನೋಡಿ. ಅದೇ ನಮ್ಮ ನಾರ್ಮಲ್ ರೆಗ್ಯುಲೇಟರ್ ಆದರೆ ಯಾವ ಥರ ಬ್ಲಾಸ್ಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ತೋರಿಸ್ತೀವಿ. ಅದು ಉರಿತಾ ಇರೋದು ಯಾವ ಥರ ಅಂತ ತೋರಿಸ್ತೀವಿ ನೋಡಿ. ನಿಮ್ಮ ನಾರ್ಮಲ್ ರೆಗ್ಯುಲೇಟರ್ ಇದ್ದರೆ ಯಾವ ಥರ ಉರಿತೈತಿದೆ ಅಂದರೆ ಈ ಥರ ಉರಿದು ಅಲ್ಲಿದ್ದ ಫೈರ್ ಅಷ್ಟೇ, ಅದು ಉರಿದು ಈ ಥರ ಗ್ಯಾಸ್ ಆಚೆಗೆ ಬಂದರೆ ಈ ಥರ ಆಗುತ್ತೆ ನಿಮ್ಮ ನಾರ್ಮಲ್ ರೆಗ್ಯುಲೇಟರಲ್ಲಿ. ಈ ನಮ್ಮ ಡಿವೈಸಲ್ಲಿ ಆಟೋಮೆಟಿಕ್ ಶಟ್ ಆಫ್ ಆಗಿದೆ, ಸಪ್ಲೈನೇ ಲಾಕ್ ಆಗಿದೆ. ಇದು ನಿಮಗೆ ಫಸ್ಟ್ ಸೇಫ್ಟಿ ಇರೋದು. ಇನ್ನು ಸೆಕೆಂಡ್ ಸೇಫ್ಟಿ ಏನಂದರೆ ಈ ಥರ ಸ್ಟೋವ್ ಯೂಸ್ ಮಾಡ್ತಿರ್ಬೇಕಾದ್ರೆ ಈ ಜಾನ್ಸಲ್ಲಿ ಹೀಟ್ ಪರ್ಮಿಷನ್ ಆಗಿ ಟ್ಯೂಬು ಮೈನರ್ ಲೀಕೇಜ್ ಆಗ್ಬೋದು, ಮೇಜರ್ ಲೀಕೇಜ್ ಆಗ್ಬೋದು. ಇಲ್ಲಿ ಹೀಟ್ ಪರ್ಮಿಷನ್ ಆಗಿ ಒಂದು ಚಿಕ್ಕದೊಂದು ಮೈನರ್ ಲೀಕೇಜ್ ಆಗ್ಬೋದು. ಇವಾಗ ಇಲ್ಲೊಂದು ಚಿಕ್ಕದೊಂದು ಮೈನರ್ ಲೀಕೇಜ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆ ಇಲ್ಲಿ ಗ್ಯಾಸ್. ಸೊ ಇಲ್ಲೇ ಫೈರ್ ಇದೆ, ಇಲ್ಲಿಂದ ಇಲ್ಲಿ ಕ್ಯಾಚ್ ಹೋಗೋದು. ನಮ್ಮ ನಾರ್ಮಲ್ ರೆಗ್ಯುಲೇಟರ್ ಏನಿಸ್ತಾ ಆಟೋಮೆಟಿಕ್ ಫೈರ್ ಕ್ಯಾಚ್ ಆಗುತ್ತೆ, ಬ್ಲ್ಯಾಕ್ ಫೈರ್ ತಂದು ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ. ಅದೇ ನಮ್ಮ ಡಿವೈಸ್ ಇದ್ದಾಗ ನಿಮ್ಗೆ ಯಾವ ಥರ ಒಂದು ಸೇಫ್ಟಿ ಕೊಡ್ತಂದರೆ ಈ ಥರ ಲೀಕೇಜಸ್ ಆದಾಗ ನಿಮ್ಗೊಂದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬಂದಾಗ ನೀವು ಚೆಕ್ ಮಾಡ್ಬೋದು ಎಲ್ಲಿ ಲೀಕೇಜಸ್ ಇದೆ, ನಾಬಲ್ಲಿ, ಜಕ್ಕಲ್ಲಿ, ಇಲ್ಲ ರೆಗ್ಯುಲೇಟ್ರಲ್ಲಿ, ಇಲ್ಲ ಟ್ಯೂಬಲ್ಲಿ. ಈ ಥರ ನೀವು ಚೆಕಿಂಗ್ ಮಾಡ್ಕೊತ ಹೋದಾಗ ನಿಮ್ಗೆ ಯಾವ ಥರ ಒಂದು ಕ್ಲೂ ಕೊಡ್ತಂದರೆ ನೋಡಿ, ಈ ಥರ ಒಂದು ಕ್ಯಾಂಡಲ್ ಥರ ಒಂದು ಕ್ಲೂ ಕೊಡ್ತೇನೆ. ಅಬ್ಸರ್ವ್ ಮಾಡಿ, ಟ್ಯೂಬ್ ಸುಡ್ದಾಲಿ, ಬ್ಲ್ಯಾಕ್ ಫೈರ್ದು ಒಂದು ಬ್ಲಾಸ್ಟ್ ಆಗೋದಾಗಲಿ ಯಾವುದಕ್ಕೂ ಒಂದು ಅವಕಾಶ ಮಾಡಿಕೊಳ್ಳಿದ್ದು ನಮ್ಮ ಡಿವೈಸು 100% ನಿಮಗೆ ಸೇಫ್ಟಿ ಕೊಡ್ತಿದ್ದು. ಇದು ಎಲ್ಲಿವರೆಗೆ ಈ ಥರ ಒಂದು ಕ್ಲೂ ಕೊಡುತ್ತೆ, ನೀವು ಟ್ಯೂಬ್ ಸರಿಪಡಿಸೋವರೆಗೂ. ಬೇರೆ ಟ್ಯೂಬ್ ನಿಮ್ಮದೇ ಟ್ಯೂಬ್? ಹೌದು ಸರ್, ನಾವು ಡೆಮೋ ತೋರ್ಸೋಕ್ಕೆ ಈ ಟ್ಯೂಬ್ ಇದು ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, ಇದು ಮೈನರ್ ಲೀಕೇಜ್. ಮೈನರಿಂದ ಮೇಜರ್ ಆದರೆ ಏನಾಗುತ್ತೆ ನೋಡಿ. ಇವಾಗ ನೋಡಿ ಆಟೋಮೆಟಿಕ್ಕಾಗಿ ಆಫ್ ಆಗಿದೆ. ಈ ಥರ ನಿಮಗೆ ಇದು ಸೇಫ್ಟಿ ಕೊಡ್ತಾರೆ. ನಿಮಗೆ ಸೇಫ್ಟಿ ಇದೆ ಮತ್ತು ಸೇವಿಂಗ್ಸ್ ಇದೆ ಮತ್ತು ಪ್ರೆಷರ್ ವೇರಿಯೇಷನ್ ಇದೆ, ಗ್ಯಾಸ್ ಲೆವೆಲ್ ಎಷ್ಟಿದೆ ಅಂತ ನೋಡ್ಕೋಬೋದು ನೀವು. ಆ ಥರನೂ ಒಂದು ಇಂಡಿಕೇಶನ್ ಇದೆ. ಫುಲ್ಲು ಗ್ರೀನ್ ಬಂದರೆ ಫುಲ್ ಟ್ಯಾಂಕ್, ಗ್ರೀನ್ ಮಧ್ಯದಲ್ಲಿದ್ದರೆ ಆಫ್ ಇದೆ ಅಂತ. ಈ ರೆಡ್ ಕಲರ್ ಮೇಲುಗಡೆ ಬಂದರೆ ರಿಫಿಲ್, ಇನ್ನು 8-10 ದಿನ ಬರುತ್ತೆ ಅಂತ.